ಚುನಾವಣೆ ಅಂತಂದ್ರೆ ಬರೀ ಮತದಾನ ಮಾಡುವಂತದ್ದಲ್ಲ, ಆದ್ರೆ ಮತದಾನವನ್ನ ಹಬ್ಬದ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಅದೇ ರೀತಿ ಮಂಡ್ಯ ಜಿಲ್ಲಾಡಳಿತ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನ ಸಾರುವಂತ ಮತಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ನಾನೀಗ ಮಂಡ್ಯದ ಒಂದು ವಿಶೇಷವಾದಂತಹ ಒಂದು ಮತಕೇಂದ್ರದ ಬಳಿ ಆಗಮಿಸಿದ್ದೀನಿ. ಅಂದ್ರೆ ಮಂಡ್ಯದ ಮೈಶುಗರ್ ಟೌನ್ ನಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಮತಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಅಂದ್ರೆ ಇಲ್ಲಿ ನಮ್ಮ ಕಲೆ ಸಂಸ್ಕೃತಿಯನ್ನ ಸಾರುವಂತ ಒಂದು ಮತಕೇಂದ್ರ ಇದಾಗಿರುವಂತದ್ದು. ಅಂದ್ರೆ ನಾವು ಹಬ್ಬಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತಳಿರು ತೋರಣಗಳನ್ನ ಕಟ್ಟುವಂತದ್ದು ವಾಡಿಕೆ. ಅದೇ ರೀತಿ ಇವತ್ತು ಇಲ್ಲಿ ಏನು ಮತದಾನ ಅಂದ್ರೆ ವಿಶೇಷವಾದಂತಹ ಮತಕೇಂದ್ರವನ್ನ ಏನು ನಿರ್ಮಿಸಿದ್ದಾರೆ, ಇಲ್ಲಿ ಒಂದು ರೀತಿ ಬಾಳೆ ಕಂಬವನ್ನ ಕಟ್ಟುವಂತದ್ದು, ಮಾವಿನ ಎಲೆಗಳ ತೋರಣವನ್ನ ಕಟ್ಟುವಂತದ್ದು, ಜೊತೆಗೆ ಅಲ್ಲಿರುವಂತಹ ತೆಂಗಿನ ಗರಿಗಳಲ್ಲಿ ಒಂದು ಅಲಂಕಾರವನ್ನ ಮಾಡುವಂತದ್ದು. ಅಂದ್ರೆ ಹಬ್ಬಗಳಲ್ಲಿ ಯಾವ ರೀತಿ ಶೃಂಗಾರವನ್ನ ಮಾಡಲಾಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಅಲಂಕಾರವನ್ನ ಈ ಒಂದು ಮತಕೇಂದ್ರಕ್ಕೆ ಮಾಡಿರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಒಂದು ಕಲಾಕೃತಿಗಳನ್ನು ಕೂಡ ಇಲ್ಲಿ ಬಿಡಿಸಿರುವಂತದ್ದು. ಅಂದ್ರೆ ಕಲಾವಿದರು ಇಲ್ಲಿ ಗೋಡೆಯ ಮೇಲೆ ನಮ್ಮ ಪರಂಪರೆ ಸಂಸ್ಕೃತಿಯನ್ನ ಸಾರುವಂತಹ ಒಂದಷ್ಟು ಕಲಾಕೃತಿಗಳನ್ನ ಕೂಡ ಬಿಡಿಸಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಬರಹಗಳನ್ನು ಕೂಡ ಇಲ್ಲಿ ಬರವಣಿಗೆ ಮೂಲಕ ಮತದಾರರನ್ನ ಸೆಳೆಯುವಂತಹ ಕೆಲಸವನ್ನ ಮಂಡ್ಯ ಜಿಲ್ಲಾಡಳಿತ ಮಾಡಿದೆ. ಅಂದ್ರೆ ನನ್ನ ಮತ ನನ್ನ ಹೆಮ್ಮೆ, ನನ್ನ ಕೊಡುಗೆ, ನನ್ನ ಮತ ಮಾರಾಟಕ್ಕಿಲ್ಲ ಅನ್ನುವಂತಹ ಒಂದು ಸ್ಲೋಗನ್ ಅನ್ನು ಕೂಡ ಇಲ್ಲಿ ಬರೆದಿರುವಂತದ್ದು. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಒಂದು ರೀತಿ ವಿಶೇಷವಾದಂತಹ ಈ ಒಂದು ಮತಕೇಂದ್ರವನ್ನ ಸ್ಥಾಪನೆ ಮಾಡಿರುವಂತದ್ದು ಎಲ್ಲರ ಆಕರ್ಷಣೆಗೆ ಇದು ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಒಂದಷ್ಟು ಜನರು ಮೆಚ್ಚುಗೆಯನ್ನ ಈ ಒಂದು ಮತಕೇಂದ್ರದ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕಲೆ ಸಂಸ್ಕೃತಿ ಈ ರೀತಿ ವಿಭಿನ್ನವಾಗಿ ಕಲಾಕೃತಿಗಳ ಮೂಲಕ ಸಾರುವ ಮೂಲಕ ಮತದಾನ ಮಾಡಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನ ಕೂಡ ಇಲ್ಲಿ ಮೂಡಿಸಲಾಗಿದೆ ಈ ಒಂದು ಮತಕೇಂದ್ರದಲ್ಲಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ವಿಶೇಷವಾದಂತಹ ಏನು ಮತಕೇಂದ್ರ ಏನಿದೆ, ಈ ಮತಕೇಂದ್ರ ನಿಜಕ್ಕೂ ಎಲ್ಲರ ಒಂದು ಆಕರ್ಷಣೆಗೆ ಕಾರಣವಾಗಿದೆ ಅಂತಾನೆ ಹೇಳ್ತೀನಿ. ಜೊತೆಗೆ ಏನು ನಾಳೆ ನಡೆಯುವಂತಹ ಮತದಾನಕ್ಕೆ ಎಲ್ಲರೂ ಕೂಡ ಇಲ್ಲಿ ಬಂದು ಮತದಾನವನ್ನ ಮಾಡಬೇಕು ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ಮಂಡ್ಯ ಜಿಲ್ಲಾಡಳಿತ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳೋದೇ ಆದ್ರೆ ಈ ಒಂದು ವಿಶೇಷವಾದಂತಹ ಮತಕೇಂದ್ರ ನಿಜಕ್ಕೂ ಒಂದು ರೀತಿ ಇಲ್ಲಿಯ ಜನರಿಗೆ ಆಕರ್ಷಣೆ ಆಗಿದೆ. ಹಾಗೆ ಎಲ್ಲರೂ ಕೂಡ ಮತದಾನವನ್ನ ನಾಳೆ ಮಾಡಿ ಅಂತ ಹೇಳ್ತೀನಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಸುನಿಲ್ ಗೌಡ, ನ್ಯೂಸ್ 18.